ನಾಳೆ ಮೇ 39 ಭಯಂಕರ ಖಾರ ಹುಣ್ಣಿಮೆ ಆದರೆ ಇರ್ತಕ್ಕಂಥದ್ದು. ಇದೇ ಭಯಂಕರ ಹುಣ್ಣಿಮೆಯ ದಿನದಂದು 5 ಅದೃಷ್ಟವಂತ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಅಧಿಕ ಮಾಸದ ಮೇ 31ನೇ ತಾರೀಕಿನಂದು ಭಯಂಕರ ಖಾರ ಹುಣ್ಣಿಮೆ ದಿನ ಆದರೆ ಇರ್ತಕ್ಕಂಥದ್ದು. ಇದೇ ಹುಣ್ಣಿಮೆಯ ದಿನದಂದು ಈ 15 ಅದೃಷ್ಟವಂತ ರಾಶಿಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೀನಿ. ಓಕೆ, ಈ 5 ರಾಶಿಗಳಿಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ, ಧನಲಾಭನೂ ಸಹ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರತಕ್ಕಂಥದ್ದು. ಇದೇ ಹುಣ್ಣಿಮೆಯಕ್ಕೆ ಚಂದ್ರನು ವೃಶ್ಚಿಕ ರಾಶಿಗೆ ಸಂಚಾರವಾಗಲಿದೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರತಕ್ಕಂಥದ್ದು. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಇರುವುದು. ಸೊ ಈಗ ನಾವು ರಾಶಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಆ 5 ಅದೃಷ್ಟವಂತ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಮೇಷರಾಶಿ. ಹೌದು, ಇದೇ ಹುಣ್ಣಿಮೆಯ ದಿನದಿಂದ ಮೇಷರಾಶಿಯವರಿಗೆ ಸಂಕಷ್ಟಗಳೆಲ್ಲ ದೂರವಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಶುಭ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಉದ್ಯೋಗಾಂಕ್ಷಿಗಳಿಗೆ, ಓಕೆನಾ, ಸೊ ಉದ್ಯೋಗಕ್ಕೆ ನೀವು ಹುಡುಕ್ತಾ ಇದ್ರೆ ನಿಮಗೆ ಉದ್ಯೋಗನೂ ಸಹ ಸಿಗ್ತಕ್ಕಂಥ ಸಾಧ್ಯತೆಗಳಿವೆ. ಅದೇ ರೀತಿ ಜೀವನದಲ್ಲಿ ಸಂತೋಷ, ನೆಮ್ಮದಿ ನಿಮ್ಮದಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಇದೀಗ ತಿಳಿಸಿರ್ತಕ್ಕಂಥದ್ದು. ನಂತರ 2ನೇ ರಾಶಿ ಮಿಥುನ ರಾಶಿ. ಹೌದು, ಇದೇ ಹುಣ್ಣಿಮೆಯ ದಿನದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಭಾರಿ ಧನಲಾಭ ಪ್ರಾಪ್ತಿಯಾಗಲಿದೆ. ಜೀವನದಲ್ಲಿ ಯಶಸ್ಸು, ಕೆಲಸದಲ್ಲಿ ಸಹಕಾರ ಸಿಗಲಿದೆ. ನಂತರ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗನೂ ಸಹ ಸಿಗ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಿಥುನ ರಾಶಿಯವರಿದ್ದರೆ ನಿಮಗೆ ಸಿಹಿ ಸುದ್ದಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ 3ನೆಯ ರಾಶಿ ಸಿಂಹರಾಶಿ. ಇದೇ ಹುಣ್ಣಿಮೆಯ ದಿನದಿಂದ ಸಿಂಹರಾಶಿಯವರ ಜೀವನದಲ್ಲಿ ಹಲವಾರು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಂತರ ಜೀವನದಲ್ಲಿ ಸಂತೋಷ, ವಿದೇಶ ಪ್ರವಾಸ ನಿಮ್ಮದಾಗತ್ತೆ. ನಂತರ ಸಂಬಂಧಗಳೆಲ್ಲ ಬಲವಾಗತ್ತೆ ಅಂತ ಹೇಳಿ ಇದಾಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನಂತರ 4ನೆಯ ರಾಶಿ ಕನ್ಯಾ ರಾಶಿ. ಹೌದು, ಇದೇ ಹುಣ್ಣಿಮೆಯ ದಿನದಿಂದ ಕನ್ಯಾ ರಾಶಿಯವರ ಜೀವನದಲ್ಲೂ ಸಹ ಭಾರಿ ಅವಕಾಶಗಳು ಹುಡುಕೊಂಡು ನಿಮ್ಮ ಹತ್ರ ಬರುತ್ತೆ. ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ, ಆರ್ಥಿಕ ಲಾಭ ಪ್ರಾಪ್ತಿಯಾಗುತ್ತೆ, ವ್ಯವಹಾರದಲ್ಲಿ ಯಶಸ್ಸು, ಲಾಭ. ನಂತರ ನಿಮ್ಮ ಜೀವನದಲ್ಲಿ ಇದೇ ಹುಣ್ಣಿಮೆಯ ದಿನದಿಂದ ವಾಹನ, ಮನೆ ಖರೀದಿ ಮಾಡ್ತಕ್ಕಂತಹ ಯೋಗನೂ ಸಹ ನಿಮ್ಮದಾಗತ್ತೆ. 5ನೆಯ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೂ ಸಹ ಜೀವನದಲ್ಲಿ ಸಂತೋಷ, ಯಶಸ್ಸು, ಮನೋಧೈರ್ಯ, ನಂತರ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಓಕೆನಾ, ಇದೇ ಹುಣ್ಣಿಮೆಯ ದಿನದಿಂದ ಈ 5 ರಾಶಿಗಳು ಅದೃಷ್ಟವಂತ ರಾಶಿಗಳ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಮಾಹಿತಿ ಇಷ್ಟ ಆಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.